ಹರ್ಷೇಂದ್ರಗೆ ಬೋಮಗ ಸೂಮಗ ಬೈದೆ ಅಂತ ಹೇಳಿ ಅವರು ಏನು ಬಂದ್ ನೋಡಿಲ್ಲ ನನ್ನ. ಅವ್ರು ನೋಡುದು ನಾನು ಬೋಮಗ ಸೂಮಗ ಬೈದೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾರಂತೆ. ಅದ್ರ ಮೇಲೆ ನನ್ನ ಮೇಲೆ ಹರ್ಷೇಂದ್ರಗೆ ಬೋಮಗ ಸೂಮಗ ಬೈದೆ ಅಂತ ಹೇಳಿ ಒಂದು FIR ಮಾಡ್ತಾರೆ. ಅದರ ನಂಬರ್ 101/2020. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಗಿರೀಶ್ ಮಟ್ಟಣ್ಣವರು ನೀವು ಗೊತ್ತಿರಬಹುದು, ನಿನ್ನೆ ದಿವಸ 2 ವಿಡಿಯೋಗಳನ್ನು ಹೊರಗಡೆ ಹಾಕಿದ್ರು. ಸೊ ಆ ಒಂದು ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅವರ ಮೇಲೆ ಮತ್ತೊಂದು FIR ದಾಖಲಾಗಿದೆ. ಗಿರೀಶ್ ಮಟ್ಟಣ್ಣವರ ಮೇಲೆ ಮತ್ತೊಂದು FIR ದಾಖಲಾಗಿದೆ. ದೂರುದಾರ ವ್ಯಕ್ತಿ ಯಾರು, ಏನು, ಎತ್ತ ಅನ್ನೋದನ್ನು ಅವರೇ ವಿಡಿಯೋದಲ್ಲಿ ಹೇಳಿದರು. ಬೇಕಿದ್ರೆ ಆ ಒಂದು ವಿಡಿಯೋವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸೇರಿಸಿಕೊಂಡು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದರಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ. ಒಂದು ಜನತಾ ನ್ಯೂಸ್ ಎನ್ನುವಂತಹ ಒಂದು ಚಾನಲಲ್ಲಿ, ಮೇ ಬಿ ನನ್ನ ಚಾನಲು ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಚಾನಲ್ ಆಗಿರ್ಬೋದು. ಯಾಕಂತಂದರೆ ಗಿರೀಶ್ ಮಟ್ಟಣ್ಣವರ ಎಲ್ಲ ವಿಡಿಯೋಗಳನ್ನು ನಾನು ನಮ್ಮ ಚಾನಲ್ ಮುಖಾಂತರ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಸೊ ಓಬಿಯಸ್ಲಿ ನನ್ನ ಚಾನಲಲ್ಲಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಆಮೇಲೆ ಆ ಒಂದು ವಿಷುವಲ್ಸನ್ನು ಕೇಳಲ್ಪಟ್ಟಂತಹ ಸಂದರ್ಭದಲ್ಲಿ ಅವರು ಧರ್ಮಸ್ಥಳದ ಆ ಒಂದು ರೋಡ್ ಏನಿದೆ, ಆ ಒಂದು ರೋಡಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಕೇಸರಿ ಬಾವುಟಗಳನ್ನು ಹಾಕಿದಂತಹ ಧ್ವಜಗಳನ್ನು ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟು ಮೊದಲೆಲ್ಲ ಕೇಸರಿಗಳನ್ನು ಇಲ್ಲಿ ಹಾಕಿದರೆ ಅವರಿಗೆ ಹರ್ಷೇಂದ್ರ ಎನ್ನುವಂತಹ ವ್ಯಕ್ತಿ ಬೋಮಗ ಸೂಮಗ ಅಂತ ಬೈದು ಕಳಿಸ್ತಾ ಇದ್ರು, ಕಟ್ಟೋಕೆ ಬಿಡ್ತಾ ಇರಲಿಲ್ಲ ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅವರು ಹೇಳ್ತಾ ಇದ್ರು ಅಂತ ಪ್ರಸ್ತಾಪ ಮಾಡಿದ್ದು. ಸೊ ಅದೇ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಗಿರೀಶ್ ಮಟ್ಟಣ್ಣವರ ಮೇಲೆ ಪ್ರಕರಣ ದಾಖಲಿಸಿರುವಂಥದ್ದು. ಈ ರೀತಿಯಾಗಿ ಹರ್ಷೇಂದ್ರ ಅವರನ್ನು ಹೇಳಿದ್ದಾರೆ ಅನ್ನುವಂತಹ ವಿಷಯವನ್ನು ಉಲ್ಲೇಖ ಮಾಡಿ FIR ದಾಖಲಿಸಿದ್ದು. ನೋಡಿ, ಪೊಲೀಸರು FIR ಏನು ದಾಖಲಿಸಿದ್ದಾರೆ, ಏನು ಎತ್ತ ಅನ್ನೋದನ್ನು ಯಾವುದನ್ನು ಪರಿಗಣಿಸದೆ ಈ ಒಂದು ಏನು ದೂರುದಾರ ಇದ್ದಾನೆ, ಆ ದೂರುದಾರದಿಂದ ಸಿಕ್ಕಿದಂತಹ ವಿಡಿಯೋ ಲಿಂಕನ್ನು ಇಟ್ಟುಕೊಂಡು ಡೈರೆಕ್ಟಾಗಿ FIR ದಾಖಲಿಸೇ ಬಿಟ್ಟಿದ್ದಾರೆ. ಆದರೆ FIR ರಿಜಿಸ್ಟರ್ ನೋಡಿ, ಓರ್ವ ವ್ಯಕ್ತಿಯ ಬಗ್ಗೆ ನಾವು FIR ದಾಖಲಿಸಬೇಕು ಅಂದರೆ ಪೊಲೀಸರಿಗೆ ನಿರ್ದಿಷ್ಟವಾದಂತಹ ಮಾಹಿತಿಗಳು ಇಲ್ಲದೆ ಯಾವ ರೀತಿಯಲ್ಲಿ FIR ದಾಖಲಿಸಲಿ. ಸುಮ್ಮನೆ ನಾನು ಹೋಗಿ ಗಿರೀಶ್ ಮಟ್ಟಣ್ಣ ಮೇಲೆ ಒಂದು ವಿಡಿಯೋ ಇದೆ, ಅವರು ಈ ಥರ ಬೈದಿದ್ದಾರೆ, FIR ದಾಖಲಿಸಿದ ಹೇಳಿದ ಕೂಡಲೇ ಅವರು FIR ರಿಜಿಸ್ಟರ್ ಮಾಡ್ತಾರಾ ಅಥವಾ ಪುರಾವೆಗಳೇನಾದರೂ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತಾರಾ, ಅವರು ಹೇಳಿದಾರಾ ಇಲ್ವಾ? ಇಲ್ಲ, ಆ ಒಂದು ವಿಡಿಯೋದಲ್ಲಿ 1-2 ಸೆಕೆಂಡು ಬೋಮಗ ಸೂಮಗ ಅಂತ ಕೇಳಿದ ತಕ್ಷಣ ಹೌದು ಇದು ಗಿರೀಶ್ ಮಟ್ಟಣ್ಣವರು ಹೇಳಿದ್ದಾರೆ ಅಂತ ರಿಜಿಸ್ಟರ್ ಮಾಡೇ ಬಿಡೋದಾ? ಇಂತಹ ವಿಚಾರಗಳು ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂತಹ ವಿಚಾರ ಮೊದಲೇ ಗೊತ್ತಿತ್ತು. ಆದರೆ ಈ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಏನು ನಡೆದಿತ್ತು ಅನ್ನೋದರ ಬಗ್ಗೆ ಗಿರೀಶ್ ಮಟ್ಟಣ್ಣವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಆ ಒಂದು ವಿಡಿಯೋನ ನೋಡ್ಕೊಂಡ್ ಬನ್ನಿ. ಯಾವ ರೀತಿ ಸೌಜನ್ಯ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದಾರೆ, ಸುಳ್ಳು FIR ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಲೈವ್ ಉದಾಹರಣೆ ಇದೆ. ಏನು ಅಂತ ಹೇಳಿದ್ರೆ, ಕ್ರೈಮ್ ನಂಬರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 101/2025 ಅಲ್ಲಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆ ಜಿಸ್ಟ್ ಆಫ್ ದ ಕಂಪ್ಲೇಂಟ್ ಏನಂತ ಹೇಳಿದ್ರೆ, ನಾನು ಹರ್ಷೇಂದ್ರನಿಗೆ ಬೋಮಗ ಸೂಮಗ ಅಂತ ಬೈದೆ ಅಂತ ಹೇಳಿ ಒಬ್ಬ ದೂರುದಾರರು ಅದು ಯೂಟ್ಯೂಬ್ ಅಲ್ಲಿ ನೋಡಿ ಹೇಳ್ತಾರೆ. ಯೂಟ್ಯೂಬ್ ಅಲ್ಲಿ ಅಂದ್ರೆ ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡೋದು. ಅವ್ರೇನು ನಾನು ಹರ್ಷೇಂದ್ರಗೆ ಬೋಮಗ ಸೂಮಗ ಬೈದೆ ಅಂತ ಹೇಳಿ ಅವರು ಏನು ಬಂದ್ ನೋಡಿಲ್ಲ ನನ್ನ. ಅವ್ರು ನೋಡುದು ನಾನು ಬೋಮಗ ಸೂಮಗ ಬೈದೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾರಂತೆ. ಅದ್ರ ಮೇಲೆ ನನ್ನ ಮೇಲೆ ಹರ್ಷೇಂದ್ರಗೆ ಬೋಮಗ ಸೂಮಗ ಬೈದೆ ಅಂತ ಹೇಳಿ ಒಂದು FIR ಮಾಡ್ತಾರೆ. ಅದರ ನಂಬರ್ 101/2025. ನಾನು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನನಗೂ ಆಶ್ಚರ್ಯ ಅನಿಸ್ತು. ನಾನು ಯಾವಾಗ ಹರ್ಷೇಂದ್ರಗೆ ಬೋಮಗ ಸೂಮಗ ಅಂತ ಬೈದೆ, ಎಲ್ಲಿ ಬಂದ್ ಬೈದೆ, ಯಾವ ಸಭೆಯಲ್ಲಿ ಬೈದೆ ಬೋಮಗ ಸೂಮಗ ಹರ್ಷೇಂದ್ರ ಅಂತ ಹೇಳಿ ನನಗೆ ಬಹಳ ಕನ್ಫ್ಯೂಷನ್ ಆಯ್ತು. ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ಸರ್ ತೋರಿಸಿರಿ ಸರ್, ಯಾವ ವಿಡಿಯೋದಲ್ಲಿ ನಾನು ಬೋಮಗ ಸೂಮಗ ಅಂತ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈದಿದ್ದೇನೆ ಅಂತ ತೋರಿಸಿ ಅಂದ್ಕೊಳ್ಳೆ ಕರೆಕ್ಟ್ ತೋರಿಸಿದ್ರು ಅವರು. ಪೊಲೀಸ್ ಸಿಬ್ಬಂದಿ ಅವ್ರ ಡ್ಯೂಟಿ ಕರೆಕ್ಟ್ ಆಗಿ ಮಾಡಿದ್ರು, ವಿಡಿಯೋ ಆನ್ ಮಾಡಿದ್ರು. ಅದರಲ್ಲಿ ನಾನು ಬೋಮಗ ಸುಮಗ ಎಲ್ಲಾದ್ರೂ ಬರ್ತದಂತ ನೋಡ್ತೀನಿ, ಅದರಲ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ಹರ್ಷೇಂದ್ರ ಬೋಮಗ ಸುಮಗ ಅಂತ ನಾನು ಬೈದೇ ಇಲ್ಲ. ಅದು ಅಂದಿದ್ದು ಹರ್ಷೇಂದ್ರ ಬೋಮಗ ಸುಮಗ ಅಂತ ಹರ್ಷೇಂದ್ರ ಬೈತಾ ಇದ್ದಾನೆ ಅಂತೇಳಿ ಅಲ್ವಾ? ಅದು ಆ ವಿಡಿಯೋದಲ್ಲಿ ಇದೆ. ಅದು ನಾನು ನೋಡಿ ಹರ್ಷೇಂದ್ರ ಬೋಮಗ ಸುಮಗ ಅಂತ ಹೇಳಿದ್ರೆ ಅದು ಓಕೆ, ಹೌದಪ್ಪ ನಾನೇ ಬೈದಿದ್ದೇನೆ ಅಂತ ಹೇಳಿ. ಆದ್ರೆ ಅದರಲ್ಲಿ ನೋಡಿದ್ರೆ ಹರ್ಷೇಂದ್ರ ಬೋಮಗ ಸೂಮಗ ಅವನು ಬೈತಾ ಇದ್ದಾನೆ. ಯಾರು ಕೇಸರಿ ನೂಲನ್ನ ಕಟ್ಕೊಂಡು ಬರ್ತಾರೆ, ಯಾರು ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ ದೇವಸ್ಥಾನಕ್ಕೆ, ಅವರಿಗೆ ಹರ್ಷೇಂದ್ರ ಬೋಮಗ ಸೂಮಗ ಅಂತ ಬೈತಾ ಇದ್ದಾನೆ ಅಂತ ಹೇಳಿದ್ದನ್ನ ಇವನೇನ್ ತಪ್ಪಾಗಿ ತಿಳ್ಕೊಂಡಿದ್ದಾನೋ ಏನ್ ತಿಳ್ಕೊಂಡಿದ್ದಾನೋ, ನಾನೇ ಹರ್ಷೇಂದ್ರ ಬೋಮಗ ಸುಮಗ ಅಂತ ಬೈದ್ನಂತೆ. ನನಗೆ ನೋಡಿ ಬಹಳ ನೋವಾಯ್ತಿದ್ದು.
ಆಮೇಲೆ ಪೊಲೀಸರಿಗಾದ್ರೂ ಗೊತ್ತಾಗ್ಬೇಕಿತ್ತಲ್ಲ, ಬಂದು ಕೇಳ್ಬೇಕಾಗಿತ್ತು ಅವನಿಗೆ, ನೀನ್ ನೋಡಿದ್ದೇನಪ್ಪ ಗಿರೀಶ್ ಮಟ್ಟಣ್ಣ ಅವರು ಬಹುಮಗ ಸುಮಗ ಹರ್ಷೇಂದ್ರನೇ ಬಹುಮಗ ಸುಮಗ ಅಂತ ಬೈದಿದ್ದನ್ನ ನೀನ್ ನೋಡಿದ್ಯಾ ಅಂತ ಕೇಳ್ಬೇಕಾಗಿತ್ತು. ಅವನು ಹೇಳ್ತಾನೆ, ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಬಹುಮಗ ಸುಮಗ ಬೈದಿದ್ದು ಅಂತ ಇದರಲ್ಲಿ ಹೇಳ್ತಾನೆ. ಇದರಿಂದ ಧರ್ಮಕ್ಕೆ ಅಪಮಾನ ಆಗ್ಬಿಡ್ತಂತೆ, ಯಾವ ಧರ್ಮಕ್ಕನೋ ಗೊತ್ತಿಲ್ಲ ನನಗೆ. ಹಿಂಗಾಗಿ ನನಗನ್ನಿಸ್ತು, ನಾನು ಕೇಳಿದೆ, ಸರ್ ಇದರಲ್ಲಿ ತೋರಿಸ್ರಿ ಹರ್ಷೇಂದ್ರ ಬಹುಮಗ ಸುಮಗ. ನೋಡಿದ್ರಲ್ಲಿ ಕಾನೂನು ಏನ್ ಹೇಳ್ತದೆ, ಹರ್ಷೇಂದ್ರಗೆ ಬಹುಮಗ ಸುಮಗ ಅಂದ್ರೆ ಹರ್ಷೇಂದ್ರ ನನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಗಿರೀಶ್ ಮಟ್ಟಣ್ಣ ಅವ್ರು ನನಗೆ ಹರ್ಷೇಂದ್ರನಿಗೆ ಬಹುಮಗ ಸುಮಗ ಅಂತ ಹೇಳಿದ ಅಂತೇಳಿ ಹರ್ಷೇಂದ್ರ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ದಟ್ ಈಸ್ ದಿ ಇದು ಡಿಫೆಮೇಷನ್ ಆಕ್ಟ್ ಅಲ್ಲಿ ಬರೋದು. ನಾನು ಹರ್ಷೇಂದ್ರಗೆ ಬಹುಮಗ ಸುಮಗ ಅಂತಂದು ಅಂದಿದ್ದನ್ನ ಇನ್ಯಾರೋ ಯಾವ್ದೋ ಯೂಟ್ಯೂಬ್ ನಲ್ಲಿ ನನಗ್ ಪರಿಚಯ ಇಲ್ದಿರೋ ಯೂಟ್ಯೂಬ್ ಅಲ್ಲಿ ನೋಡಿ ಗಿರೀಶ್ ಮಟ್ಟಣ್ಣವರ್ ಹರ್ಷೇಂದ್ರಗೆ ಬಹುಮಗ ಸುಮಗ ಅಂತ ಬೈದ ಅಂತಂದ್ಬಿಟ್ರೆ ಅದೇ ಯಾವ ಕಾನೂನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಿಂಗಾಗಿ ಹರ್ಷೇಂದ್ರ ಬಹುಮಗ ಸುಮಗ ಅಂತಂದು ಏನೋ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ, ಸುಳ್ಳು ಎಫ್ಐಆರ್ ಮಾಡಿದ್ದಾರೆ, ಅದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನೋಡಿ, ಹರ್ಷೇಂದ್ರ ಬಹುಮಗ ಸುಮಗ ಅಂತ ಏನಾದ್ರು ನಾನು ಅಂತ ಅಂದಿದ್ರೆ ಅದು ಹರ್ಷೇಂದ್ರ ಅವರೇ ಕಂಪ್ಲೇಂಟ್ ಕೊಡ್ಬೇಕಲ್ಲ. ಯಾಕಂದ್ರೆ ಅವ್ರಿಗೆ ನೋವಾಗಿರ್ತದೆ. ಅವ್ರಿಗೆ ನೋವಾಗ್ಬೇಕಂದ್ರೆ ಅವ್ರಿಗೆ ಅನಿಸ್ಬೇಕು, ನೋವಾಗಿ ಅವ್ರಿಗೆ ನನಗೆ ಮೋಸ್ಟ್ಲಿ ಅವ್ರಿಗೆ ಅನ್ಸಿರ್ಬೋದು ಹರ್ಷೇಂದ್ರ ಅವನು ಬಹುಮಗ ಸುಮಗನೇ ಅಂತಾನೆ ಇರ್ಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಅವ್ರಿಗೆ ಅನ್ಸಿರ್ಬೋದು ಅಲ್ವಾ. ಅವರು ಹರ್ಷೇಂದ್ರ ಬಹುಮಗ ಸುಮಗ ಅಂತ ಅವ್ರಿಗೆ ಖಾತ್ರಿ ಆಗಿರೋದ್ರಿಂದನೇ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಥರ್ಡ್ ಪಾರ್ಟಿ ಹೌ ಕ್ಯಾನ್ ಹಿ ಗಿವ್ ಅ ಕಂಪ್ಲೇಂಟ್ ದಟ್ ಹಿ ಸೇಡ್ ಬಹುಮಗ ಹರ್ಷೇಂದ್ರ ಸುಮಗ ಬಹುಮಗ ಅಂತ ಹೇಳಿ? ಇದು ಅನ್ಯಾಯದ ಪರಮಾವಧಿ ಅಲ್ವಾ ಇದು. ಪೊಲೀಸ್ ಸ್ಟೇಷನ್ ಅವರು ಅದಕ್ಕೆ ನಾನು ಕೇಳಿ ಆಮೇಲೆ ಮತ್ತೆ 3 ಸರಿ ಅಂದ್ರೆ ಸ್ಯಾಂಪಲ್ ತಗೊಂಡ್ರು. ಹರ್ಷೇಂದ್ರ ಬಹುಮಗ ಸುಮಗ ಇವತ್ತು ಅವನ ಬುಡಕೆ ಬಂದಿದೆ, ಜೈಲಿಗೆ ಹೋಗ್ತೇನೆ ಎನ್ನುವ ಭಯದಿಂದ ಹಿಂದೂ ಧರ್ಮದ ಪವಿತ್ರ ಕೇಸರಿ ಬಾವುಟವನ್ನು ಈ ರೀತಿ ದುರುಪಯೋಗ ಪಡಿಸ್ತಾ ಇದ್ದಾರೆ. ಹರ್ಷೇಂದ್ರ ಬಹುಮಗ ಅಂದ್ರೆ ಇದು 1 ಸಾರಿ. ಅದಾದ ನಂತರ ಮತ್ತೆ 2ನೇ ಸಾರಿ ವಾಯ್ಸ್ ಸ್ಯಾಂಪಲ್ ಕೇಳಿದ್ರು. ಹರ್ಷೇಂದ್ರನಿಗೆ ಬಹುಮಗ ಸುಮಗ ಎಂದು ಹೇಳ್ತಾ ಇದ್ರು. ಆನಂತರ ಈಗ ಅವನ ಬುಡಕೆ ಬಂದಿದೆ, ಅವನಿಗೆ ಜೈಲಿಗೆ ಹೋಗುವ ಭಯ ಇದೆ ಅಂತ ಹೇಳಿ 2ನೇ ಸಾರಿ ಹೇಳಿದ್ರು. ಆನಂತರ ಮತ್ತೆ ಹರ್ಷೇಂದ್ರ ಅನ್ನೋ ಅಂತಹ ಸಿಇಒ ಧರ್ಮಸ್ಥಳ ಬಹುಮಗ ಸುಮಗ ಅವನಿಗೆ ಬುಡಕೆ ಬಂದಿದೆ, ಜೈಲಿಗೆ ಹೋಗ್ತೇನೆ ಅನ್ನುವ ಭಯ ಇದೆ, ಇದರಿಂದ ಕೇಸರಿ ಬಾವುಟವನ್ನ ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನೀವು ಎಲ್ಲೂ ಕೂಡ ನೋಡಿ, ನೀವು ದಯವಿಟ್ಟು ಇದನ್ನ ತೋರಿಸಿ, ಸಾರ್ವಜನಿಕರಿಗೂ ಕೂಡ ತೋರಿಸಿ, ಈ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ತೋರಿಸ್ರಿ. ನಾನೇನಾದ್ರೂ ಹರ್ಷೇಂದ್ರಗೆ ಬಹುಮಗ ಸುಮಗ ಅಂತ ಬೈದಿದ್ದೀನ? ಹರ್ಷೇಂದ್ರಗೆ ಬಹುಮಗ ಸುಮಗ ಅಂತ ಹೇಳಿದ್ರೆ ಹೌದಪ್ಪ ಮಾಡ್ಬೇಕಿತ್ತು. ಸುಖ ಸುಮ್ನೆ ಯಾರು ಥರ್ಡ್ ಪಾರ್ಟಿ ಯಾವ್ದೋ ವಿಡಿಯೋ ನೋಡ್ಕೊಂಡು ಗಿರೀಶ್ ಮಟ್ಟಣ್ಣ ಅವ್ರು ಬಹುಮಗ ಸುಮಗ ಅಂತ ಹೇಳೋದು ನಿಜವಾಗ್ಲೂ ಕೂಡ ಒಂದು ಕಾನೂನಿನ ವಿರೋಧಿ ಕ್ರಮ. ಇದು ಸುಳ್ಳು ಎಫ್ಐಆರ್ ಮಾಡೋದು ಕಾನೂನು ವಿರೋಧಿ ಕ್ರಮ. ಇದರ ವಿರುದ್ಧ ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡ್ತೇವೆ. ಮತ್ತೆ ಅವರನ್ನು ಕೂಡ ಯಾರು ಸುಳ್ಳು ದೂರುದಾರ ಇದ್ದಾರೆ, ಸುಳ್ಳು ದೂರನ್ನ ದಾಖಲಿದ್ದಾರೆ, ಅವ್ರನ್ನು ಕೂಡ ಕಾನೂನಿಗೆ ಕಟಕಟೆಯಿಂದ ಇದು ಮಾಡಿ ಇನ್ಮೇಲೆ ಈ ತರ ಬಹುಮಗ ಸುಮಗ ಹರ್ಷೇಂದ್ರ ಬಹುಮಗ ಸುಮಗ ಅಂತ ಹೇಳ್ಕೊಂಡು ಆ ತರ ಪ್ರಕರಣವನ್ನು ದಾಖಲು ಮಾಡಬೇಡ್ರಿ ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗಿರೀಶ್ ಮಟ್ಟಣ್ಣವರು ಹೇಳ್ತಾರೆ, ನಾನು ಯಾವತ್ತೂ ಅಂತಹ ಪದಗಳನ್ನು ಬಳಸೋದೇ ಇಲ್ಲ, ಯಾರ ಮುಂದೇನೂ ಬಳಸೋದಿಲ್ಲ. ಇನ್ನು ಯಾರು ನನ್ನ ಶತ್ರುಗಳೇ ಆಗಿರಲಿ ಅಂತಹ ವಿಚಾರಗಳನ್ನು ಬಳಸಿ ನಾನು ಮಾತಾಡೋನೇ ಅಲ್ಲ. ಆದರೆ ಆ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿರೋದಂದರೆ, ಈ ಒಂದು ಭಗವಾ ಧ್ವಜ ಅಥವಾ ಕೇಸರಿ ಧ್ವಜಗಳನ್ನು ಧರ್ಮಸ್ಥಳದಲ್ಲಿ ಎಲ್ಲೂ ಹಾಕುವಂತಹ ಪರಿಸ್ಥಿತಿ ಮೊದಲು ಇರಲಿಲ್ಲ. ಅಂತಹ ವಿಚಾರಗಳು ನಡೆದರೆ ಹರ್ಷೇಂದ್ರ ಎನ್ನುವಂತಹ ವ್ಯಕ್ತಿ ಅಂತಹ ವ್ಯಕ್ತಿಗಳನ್ನು ಬಹುಮಗ ಸುಮಗ ಅಂತ ಬೈದು ಕಳುಹಿಸ್ತಾ ಇದ್ದ, ಹಾಗೆ ಹೀಗೆ ಅಂತ ಬೈದಿರುವಂತಹ ವಿಚಾರ. ಸೊ ಅದನ್ನೇ ಮುಂದಿಟ್ಟುಕೊಂಡು ಗಿರೀಶ್ ಮಟ್ಟಣ್ಣವರೇ ಹೇಳಿದ್ದು ಅಂತ FIR ದಾಖಲಿಸುವಷ್ಟು ಅವಿದ್ಯಾವಂತರು ನಮ್ಮ ಪೊಲೀಸರು ಆದ್ರ ಅನ್ನುವಂತಹ ಕ್ವಶನನ್ನು ಇವತ್ತು ನಾವು ಮಾಡಬೇಕಾದಂಥದ್ದು. ನೋಡಿ, ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ರೂ ಕೂಡ ಕಾನೂನು ವ್ಯವಸ್ಥೆಯಲ್ಲಿ ಆಗುವಂತಹ ಈ ಒಂದು ತಪ್ಪುಗಳನ್ನು ಕ್ವಶನ್ ಮಾಡುವಂತಹ ಮಾಧ್ಯಮಗಳು ಇಲ್ಲದೆ ಹೋದದ್ದು ವಿಪರ್ಯಾಸ ಅಂತ ಹೇಳ್ಬೋದು. ಮಾತ್ರವಲ್ಲ, ನಮ್ಮ ದೊಡ್ಡ ದುರಂತ ಅಂತಲೂ ಕೂಡ ನಾವು ಇದನ್ನು ಕರಿಬೋದು. ಇದು ಗಿರೀಶ್ ಮಟ್ಟಣ್ಣವರು ಇರ್ಬೋದು, ಮಹೇಶ್ ತಿಮ್ಮರೋಡಿ ಅವರು ಇರ್ಬೋದು, ಅವರು ಒಂದು ರೀತಿಯಲ್ಲಿ ಸೀನಿದ್ರು FIR, ಉಗಿದ್ರು FIR, ನೀರು ಕುಡಿದ್ರು FIR, ನೀರು ಕುಡ್ದ ನೀರನ್ನು ಉಗುಳಿದ್ರು FIR, ಏನು ಮಾಡಿದ್ರು FIR ಅನ್ನುವಂತಹ ಕತೆಗೆ ಇವತ್ತು ಬೆಳ್ತಂಗಡಿ ತಲುಪಿರುವಂಥದ್ದು. ಸೊ ಇವೆಲ್ಲ ಬೆಳವಣಿಗೆನ ನೋಡುವಾಗ ನೋಡಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಇವೆಲ್ಲ ಪ್ರಕರಣಗಳು ಸತ್ಯವಾದದ್ದೇ.
ಇವರ ಭಾಗದಲ್ಲಿ ನ್ಯಾಯ ಇದೆ. ಸೊ ಆ ಒಂದು ನ್ಯಾಯವನ್ನು ಎದುರು ಹಾಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದರಿಂದಾಗಿ ಷಡ್ಯಂತ್ರದ ಮುಖಾಂತರ ಇವರೆಲ್ಲರನ್ನ ಕಟ್ಟಿ ಹಾಕುವಂತಹ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಗಂಭೀರವಾಗಿ ನಾವುಗಳು ಧ್ವನಿ ಎತ್ತಬೇಕಾಗಿದೆ. ಮಾಧ್ಯಮ ಅಂತ ನಾವಿಲ್ಲಿ ಕುತ್ಕೋಬೇಕಾದ್ರೆ ಎಲ್ಲಿ ಅನ್ಯಾಯ ನಡೀತಾ ಇದೆ ಆ ಒಂದು ಅನ್ಯಾಯವನ್ನು ಪ್ರಶ್ನಿಸುವವರು ನಾವಾಗಬೇಕು, ಅಲ್ಲದೆ ನಾವಿಲ್ಲಿ ಮಾಧ್ಯಮದಲ್ಲಿ ಕೂತು ಯಾವುದೇ ಪ್ರಯೋಜನ ಇಲ್ಲ. ಸೊ ವೀಕ್ಷಕರೇ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.